ಚುನಾವಣೆ ಬಗ್ಗೆ ತಯಾರಿ ಮಾಡ್ಕೊಳ್ಳೋದು ಇವೆಲ್ಲ ನಡೆದ ಒಂದು ಸುದ್ದಿಗಳಿದ್ದಾವೆ. ಅದರ ಬಗ್ಗೆ ಕೇಳಿದಾಗ ಸ್ಪಷ್ಟ ಹೇಳ್ತಾ ಇದ್ದಾರೆ, ಇಂತಹ ಪರಿಸ್ಥಿತಿಗಳು ಹಿಂದೆ ಕೂಡ ನೋಡಿದ್ದೇನೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಗಿದಂತೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಉಂಡಾರ ಗೊತ್ತದ. ಇನ್ನು ಚುನಾವಣೆ ಬರಲ್ರಿ ಆಗ ನೋಡೋಣ ಅಂತ ಅಂದ್ರೆ ಇವ್ರಿಗೆ ಆ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಅಲ್ಲೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಚಿತ್ರ ಅದ ಅಂತ ಅಂದ್ರೆ ಲಕ್ಷ್ಯ ಇಟ್ಟಿದ್ದಾರೆ. ಹೌದು, ಮತ್ತು ತಮ್ಮ ಕ್ಷೇತ್ರ ಏನದಪ್ಪ, ಏನು ನಡೆದಲ್ಲಿ ತಮ್ಮ ರಾಜಕೀಯ ವಿರೋಧಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಬಗ್ಗೆ ಅವರು ಕಾಳಜಿ ವಹಿಸಬೇಕಾಗಿದೆ. ಹೀಗಾಗಿ ಮೇಲಿನ ಮೇಲೆ ಎಮ್ಗಮಡಿಗೆ ಹೋಗುವಂಥದ್ದು, ಜೊತೆಗೆ ಹುಕ್ಕೇರಿಗೆ ಹೋಗುವಂಥದ್ದು. ಇವರು ಮೇಲಿನ ಹೋಗೋದ್ರಿಂದಾಗಿ ಸಹಜವಾಗಿ ಎಲ್ಲರೂ ಸಹಿತ ಕತ್ತಿ ಫ್ಯಾಮಿಲಿಯವರು ಸಹಿತ, ಅದರಲ್ಲೂ ಅಲ್ಲಿಯ ಈಗಿನ ಶಾಸಕರಾದ ನಿಖಿಲ್ ಕತ್ತಿಯವರು ಅಲ್ಲಿ ಡೆವಲಪಿಂಗ್ ರೋಡ್ ಡೆವಲಪ್ ಆಯ್ತು, ಮತ್ತೊಂದು ಹತ್ತು ಮುಗಿದು ಮಾಡೋ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ರಮೇಶ್ ಕತ್ತಿಯವರು ಕೂಡ ಅಲ್ಲಲ್ಲಿ ಡೆವಲಪ್ಮೆಂಟ್ ಅಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಎಲ್ಲರೂ ಅವರು ಉದ್ಯೋಗದಲ್ಲಿ ತೊಡಗಿದ್ದಾರೆ. 2028 ಯಾರೂ ಹಗರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾಯಿದೆ. ಆದರೆ ಕೆಲವೊಂದಿಷ್ಟಂತೆ ಒಂದಿಷ್ಟು ಏನಪ್ಪ ಮೂಲಭೂತವಾಗಿ ಏನು ಸಿದ್ಧದವಪ್ಪ ಅಂದ್ರೆ ಅತಿನಿ ಅಂದ ತಕ್ಷಣ ಲಕ್ಷ್ಮೀ ಸೌದಿನ ಆರಿಸಿ ಬರ್ತಾರೋ, ಹುಕ್ಕೇರಿ ಅಂದ ತಕ್ಷಣ ಕತ್ತಿ ಫ್ಯಾಮಿಲಿ ಯಾರು ಬರ್ತಾರೋ, ಎಮ್ಗಂಬಡಿ ಅಂದ್ರೆ ಸತೀಶ್ವರ ಆರಿಸಿ ಬರ್ತಾರೆ. ಹಿಂಗೆಲ್ಲ ಗೋಕಾಕ್ ಅಂದ ತಕ್ಷಣ ರಮೇಶ್ ಜಾರಕಿಹೊಳಿ ಅವರು, ಅದೇ ಕಾಲ ಮೂಡಲಗಿ ಅಂದ ತಕ್ಷಣ ರಮಾಯಿ ಕ್ಷೇತ್ರ ಅಂದ ತಕ್ಷಣ ಬಾಲಚಂದ್ರ ಜಾರಕಿಹೊಳಿ ಅವರು ಫಿಕ್ಸಪ್ಪ ನಕ್ಕಿ ಬರ್ತಾರೆ ಅನ್ನುವಂಥ ಒಂದು ವಾತಾವರಣ ಅದ. ಬಟ್ ಇದನ್ನು ಈ ಸಲ ಮುರಿಯುವಂಥ ಕೆಲಸಗಳು ಏನು ನಡೆದಾವೇನಂತ ಅನ್ನೋದು. ಯಾಕಂದರೆ ಈಗ ಸತೀಶ್ ಅವರು ಉತ್ತರ ಕೊಟ್ಟಿದ್ದನ್ನು ಆ ಪತ್ರಕರ್ತರು ನೋಡಿದಾಗ ಸಹಜವಾಗಿ ಅಲರ್ಟ್ ಇದ್ದಾರೆ ಅವರು ತಮ್ಮ ಭಾಗದ ಬಗ್ಗೆ. ಯಾಕೆಂದರೆ ತಮ್ಮ ಭಾಗವನ್ನು ಉಳಿಸ್ಕೊಂಡ, ತಮ್ಮ ಕ್ಷೇತ್ರ ಉಳಿಸ್ಕೊಂಡ ನಂತರದಲ್ಲಿ ಇನ್ನೊಂದು ಕ್ಷೇತ್ರ ಬಗ್ಗೆ ವಿಚಾರ ಮಾಡುವಂಥ ನೇಚರ್ ಇವತ್ತು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಅವರು ನಿಧಾನಕ್ಕಾದ